ಸಮಾಜ ಏನು ಹೇಳುತ್ತೆ ಅನ್ನೋ ಭಯಕ್ಕೆ ಮಗಳನ್ನು ಕಿರುಕುಳದ ಗೂಡಿನಲ್ಲೇ ಸಾಯೋಕೆ ಬಿಡೋ ಪೋಷಕರೇ ಈ ಸ್ಟೋರಿ ನಿಮಗಾಗಿ. ಮಗಳ ತಾಳಿ ಅಳಿದರೂ ಪರವಾಗಿಲ್ಲ, ಅವಳು ನೂರ್ಕಾಲ ನೆಮ್ಮದಿಯಾಗಿರಬೇಕು ಅಂತ ಬಯಸಿದ ಮೀರತ್ನ ಈ ತಂದೆ ಇವತ್ತು ದೇಶದಾದ್ಯಂತ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಅನ್ಯ ಜಾತಿಯವನನ್ನೋ ಅಥವಾ ತನಗೆ ಇಷ್ಟವಾದವನನ್ನೋ ಮದುವೆಯಾದ್ಲು ಅನ್ನೋ ಕಾರಣಕ್ಕೆ ಹೆತ್ತ ಮಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಗೌರವ ಹುಡುಕುವಂಥ ತಂದೆಯರ ನಡುವೆ ಮದುವೆಯಾಗಿ ಹೋದ್ಮೇಲೆ ಹೆಣ್ಣು ಗಂಡನ ಮನೆಯಲ್ಲಿಯೇ ಬಿದ್ದು ಸಾಯೋದೆ ಕುಟುಂಬದ ಮರ್ಯಾದೆ ಅಂತ ನಂಬುವಂಥ ಸಾವಿರಾರು ಪೋಷಕರ ನಡುವೆ ಮಕ್ಕಳ ಸಂಸಾರದಲ್ಲಿ ಬಿರುಕು ಮೂಡಿದ್ರೆ ಅದನ್ನು ಬಹಿರಂಗವಾಗದಂತೆ ರಹಸ್ಯವಾಗಿಡೋಕೆ ಯತ್ನಿಸುವಂಥ ಜನರ ನಡುವೆ ಮೀರತ್ನ ತಂದೆಯೊಬ್ಬರು ವಿಚ್ಛೇದನ ಪಡೆದು ಬಂದ ಮಗಳನ್ನು ಡೋಲು ನಗಾರಿ ಬಾರಿಸುತ್ತಾ ಅದ್ಧೂರಿ ಮೆರವಣಿಗೆ ಮೂಲಕ ಹೆಮ್ಮೆಯಿಂದ ಮನೆಗೆ ಬರಮಾಡಿಕೊಂಡಿದ್ದಾರೆ. ಮೀರತ್ನ ನಿವೃತ್ತ ನ್ಯಾಯಮೂರ್ತಿ ಜ್ಞಾನೇಂದ್ರ ಶರ್ಮಾ ತಮ್ಮ ಮಗಳು ಪ್ರಣೀತಾ ವಸಿಷ್ಠ ಅವರ 8 ವರ್ಷಗಳ ದಾಂಪತ್ಯ ಅಂತ್ಯಗೊಂಡು ನ್ಯಾಯಾಲಯದಿಂದ ಹೊರಬರ್ತಾ ಇದ್ದಂತೆ ಮಗಳಿಗೆ ಹೂಮಾಲೆ ಹಾಕಿ ಬರಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರು ಹಾಗೂ ಸ್ನೇಹಿತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಎಲ್ಲರೂ ಸಹ ಐ ಲವ್ ಮೈ ಡಾಟರ್ ಪಠ್ಯ ಇರುವಂಥ ಕಪ್ಪು ಬಣ್ಣದ ಟೀಶರ್ಟ್ ಅನ್ನು ಧರಿಸಿ ಮಗಳಿಗೆ ಸುರಕ್ಷಿತ ಭಾವವನ್ನು ಮೂಡಿಸಿದ್ದಾರೆ. ಪ್ರಣೀತಾ 2018ರಲ್ಲಿ ಭಾರತೀಯ ಸೇನೆಯ ಮೇಜರ್ ಗೌರವ್ ಅಗ್ನಿಹೋತ್ರಿ ಅವರನ್ನ ಸಂಪ್ರದಾಯಬದ್ಧವಾಗಿ ವಿವಾಹವಾಗಿದ್ರು. ಕಾಲಕ್ರಮೇಣ ಆ ಮನೆಯ ಪರಿಸ್ಥಿತಿ ಬದಲಾಗುತ್ತೆ. ವರ್ಷ ಕಳೆದಂತೆ ಪ್ರಣೀತಾ ತಮ್ಮ ಪತಿಯ ಮನೆಯಲ್ಲಿ ನಿರಂತರವಾಗಿ ಮಾನಸಿಕ, ದೈಹಿಕ ಹಾಗೂ ಭಾವನಾತ್ಮಕ ಕಿರುಕುಳಕ್ಕೆ ಒಳಗಾಗತೊಡಗಿದ್ರು. ಮಗು ಜನಿಸಿದ ಬಳಿಕವೂ ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಕೊನೆಗೆ ಈ ವಾತಾವರಣದಿಂದ ಹೊರಬರೋಕ್ಕೆ ನಿರ್ಧರಿಸಿದ ಪ್ರಣೀತಾ ಮೀರತ್ನ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ನನ್ನ ಮಗಳು ಅತೃಪ್ತ ದಾಂಪತ್ಯದಲ್ಲಿ ನೆರಳ್ತಾ ಇದ್ರೆ ಅದನ್ನು ನೋಡಿ ಸುಮ್ಮನಿರೋದು ತಂದೆಯಾಗಿ ನನ್ನ ಧರ್ಮ ಅಲ್ಲ, ಅವಳನ್ನು ಆ ಪರಿಸರದಿಂದ ಹೊರತರೋದು ನನ್ನ ಕರ್ತವ್ಯವಾಗಿತ್ತು. ಹೆಣ್ಮಕ್ಳು ಆಸ್ತಿ ಅಲ್ಲ, ಸಮಾಜಕ್ಕಿಂತ ಅವರ ಖುಷಿ ಮತ್ತು ಘನತೆಗೆ ಆದ್ಯತೆಯನ್ನು ಕೊಡಬೇಕು. ಯಾವುದೇ ಜೀವನಾಂಶ ಅಥವಾ ಪರಿಹಾರವನ್ನು ಕೇಳದೆ ಆಕೆಯನ್ನು ನಾನು ಹೊರತಂದಿದ್ದೇನೆ. ನಮಗೆ ಬೇಕಿರೋದು ನಮ್ಮ ಮಗಳ ನೆಮ್ಮದಿಯೇ ಹೊರತು ಹಣ ಅಲ್ಲ ಅಂತ ನ್ಯಾಯಮೂರ್ತಿ ಶರ್ಮಾ ಅವರು ಹೇಳಿದ್ದಾರೆ. ಮನಃಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರೆಯಾಗಿರುವಂತಹ ಪ್ರಣೀತಾ ಸದ್ಯ ಹಣಕಾಸು ನಿರ್ದೇಶಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ದಾಂಪತ್ಯದಲ್ಲಿ ಎದುರಾಗುವಂಥ ಕಿರುಕುಳವನ್ನು ಮೌನವಾಗಿ ಸಹಿಸಿಕೊಳ್ಳೋದು ಸಹನೆ ಅಲ್ಲ, ಅದು ನಿಮ್ಮನ್ನು ನೀವೇ ಕೊಂದುಕೊಂಡಂತೆ. ಆದ್ರಿಂದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ ಮತ್ತು ಅಗತ್ಯವಿದ್ದಾಗ ಸಹಾಯ ಪಡೆಯೋಕೆ ಎಂದಿಗೂ ಹಿಂಜರಿಬೇಡಿ ಅಂತ ಕರೆ ನೀಡಿರೋ ಇವರು ಮಹಿಳೆಯರ ಪಾಲಿಗೆ ಶಿಕ್ಷಣ ಮತ್ತು ಆರ್ಥಿಕ ಸ್ವಾವಲಂಬನೆಯೇ ಅತಿದೊಡ್ಡ ರಕ್ಷಾ ಕವಚ ಅಂತ ಹೇಳಿದ್ದಾರೆ. ಇದೇ ರೀತಿ ಸ್ಫೂರ್ತಿದಾಯಕ ಘಟನೆ 2023ರಲ್ಲಿ ಜಾರ್ಖಂಡ್ನ ರಾಂಚಿಯಲ್ಲೂ ನಡೆದಿತ್ತು. ಅಲ್ಲಿನ ನಿವಾಸಿ ಪ್ರೇಮ್ ಗುಪ್ತಾ ಅವರು ತಮ್ಮ ಮಗಳು ಸಾಕ್ಷಿ ಗುಪ್ತಾ ಅನುಭವಿಸ್ತಾ ಇದ್ದಂಥ ದಾಂಪತ್ಯದ ಕಿರುಕುಳಕ್ಕೆ ಅಲ್ಪ ವಿರಾಮ ಇಟ್ಟು ಕೊನೆಗೆ ವಿಚ್ಛೇದನ ದೊರೆತಾಗ ಅದ್ಧೂರಿ ಬ್ಯಾಂಡ್, ಬಜಾ ಮತ್ತು ಪಟಾಕಿಗಳ ಜೊತೆಗೆ ಮನೆಗೆ ವಾಪಸ್ ಕರೆಸಿಕೊಂಡಿದ್ರು. ಹೆಣ್ಮಕ್ಳು ಅತ್ತೆ ಮನೆಯಲ್ಲಿ ಸತ್ತು ಹೆಣವಾಗಿ ಬರೋ ಬದಲು ತವರು ಮನೆಗೆ ಮಗಳಾಗಿ ಬರಲಿ ಅನ್ನೋ ಪ್ರೇಮ್ ಗುಪ್ತಾ ಅವರ ಮಾತುಗಳು ಅಂದು ದೇಶದಾದ್ಯಂತ ವೈರಲ್ ಆಗಿತ್ತು. ಈಗ ಮೀರತ್ನ ಜ್ಞಾನೇಂದ್ರ ಶರ್ಮಾ ಅವರು ಅದೇ ಹಾದಿಯಲ್ಲಿ ನಡೆದು ಮಗಳ ಮರಳಿ ಮನೆಗೆ ಬರುವಿಕೆಯನ್ನ ಒಂದು ಹಬ್ಬದಂತೆ ಆಚರಿಸುವ ಮೂಲಕ ವಿಚ್ಛೇದನ ಅನ್ನೋದು ಶಾಪವಲ್ಲ, ಅದು ಹೊಸ ಬದುಕಿನ ಆರಂಭ ಅನ್ನೋ ಕ್ರಾಂತಿಕಾರಿ ಸತ್ಯವನ್ನ ಸಾರಿದ್ದಾರೆ. ವಿಚ್ಛೇದನ ಅನ್ನೋದು ಇಂದಿಗೂ ಸಹ ಸಮಾಜದಲ್ಲಿ ಸುಲಭವಾಗಿ ಒಪ್ಪಿಕೊಳ್ಳಲಾಗದಂಥ ಒಂದು ಸಂಗತಿ. ಮಗಳನ್ನ ಧಾರೆ ಎರೆದು ಕೊಟ್ಟ ಕ್ಷಣದಿಂದ ಆಕೆಯನ್ನ ಪರಕೀಳಂತೆ ನೋಡುವಂಥ ಅಲಿಖಿತ ನಿಯಮಕ್ಕೆ ಮೀರತ್ನ ಜ್ಞಾನೇಂದ್ರ ಶರ್ಮಾ ತಿಲಾಂಜಲಿ ಇಟ್ಟಿದ್ದಾರೆ. ಕುಹಕಕ್ಕೆ ಹೆದರಿ ಮಗಳ ಕಣ್ಣೀರನ್ನ ನಿರ್ಲಕ್ಷಿಸುವಂಥ ಪೋಷಕರಿರುವಂಥ ಈ ಕಾಲದಲ್ಲಿ ಮಗಳ ಸ್ವಾತಂತ್ರ್ಯವನ್ನ ಹಬ್ಬದಂತೆ ಆಚರಿಸುವ ಇಂಥ ತಂದೆಯರು ಸಹ ನಿಜಕ್ಕೂ ಬದಲಾವಣೆಯ ಹರಿಕಾರರು. ಇಂಥ ಮಾನವೀಯ ನಡೆಗಳು ಹೆಚ್ಚಾದಾಗ ಮಾತ್ರ ಹೆಣ್ಮಕ್ಳಿಗೆ ನಿಜವಾದ ಸುರಕ್ಷತೆ ಮತ್ತು ಘನತೆ ದೊರೆಯೋಕೆ ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.